ಪಪ್ಪ ಬ್ರದರ್ ಹೋಗಿ ಇವತ್ತು ಹೊಸ ಕಾರ್ ತಂದ್ರಿ. ಬರುವಾಗ ಅಕ್ಕಗಳನ್ನ ಕರ್ಕೊಂಬಂದ್ರಿ. ಅದಕ್ಕೆ ನಿವಾಳೆ ಆರತಿ ಮಾಡ್ಬೇಕಂತೇಳಿ ನಾನು ಆರತಿ ಸಜ್ಜು ಮಾಡ್ಕೊಂಡೆ ರೀ. ನಮ್ಮ ಅಕ್ಕನ ಕೈ ಕೊಟ್ಟನೆ ರೀ. ಅಕ್ಕರು ಆರತಿ ಮಾಡಿ ಎರಡು ಕಡೆ ಒಂದೊಂದು ಆರತಿಯನ್ನು ಇಟ್ಬಿಟ್ರಿ. ಈ ಕಾರ್ ಗಾಡಿ ಶಾಂತಿ ಮಾಡೋರು ದೇವ್ರು ಯಾವ ರೀತಿ ಮಾಡೋರು ದೇವ್ ಅಂಥೇಳಿ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ಎದ್ದು 5 ಗಂಟೆಗೆ ಪೂಜೆ ಮುಗಿಸ್ಕೊಂಡೆ ರೀ. ಯಾಕಂದ್ರೆ ಇವತ್ತು ಮನೆಯಲ್ಲಿ ಚಿಕ್ಕದಾಗಿ ಕಾರ್ಯಕ್ರಮ ಇತ್ತು ರೀ. ಏನಂದ್ರೆ ಕಾರ್ ಶಾಂತಿ ಮಾಡೋರು ಇದ್ದೀರಿ. ನಮ್ಮ ಸಿಸ್ಟರು ರಂಗೋಲಿ ಹಾಕತ್ತಿದ್ದಳ್ರಿ. ಅದು ಬೇಗ ಬೇಗ ಮುಗಿಲಿ ಅಂತೇಳಿ ನಮ್ಮ ದೊಡ್ಡ ಸಿಸ್ಟರ್ ಕೂಡ ಬಂದು ಹಾಕಿದಳ್ರಿ. ಯಾಕಂದ್ರೆ ಅಡುಗೆ ಮಾಡಬೇಕಾಗಿತ್ತು ರೀ. ಹಾಗಾಗಿ ಉಪ್ಪಿಟ್ಟು ಸಲುವಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಶೇಂಗಾವನ್ನು ನಾನು ರೆಡಿ ಮಾಡಿಕೊಟ್ನೆ ರೀ. ನಮ್ಮ ದೊಡ್ಡ ಸಿಸ್ಟರ್ ಏನೈತಿ ಪಾನ್ಗಿ ಹಾಕಿದ್ರಿ. ಅದಕ್ಕೆ ಉಪ್ಪಿಟ್ಟು ಎಷ್ಟು ಬೇಕಂತೇಳಿ ಅಷ್ಟು ಮಾಡಿ ಎಲ್ಲರೂ ಏನೈತಿ ಉಪ್ಪಿಟ್ಟು ಟೇಸ್ಟ್ ಮಾಡಿಬಿಟ್ಟೇವ್ರಿ. ಇದು ಮುಂಜಾನೆ ನಾಷ್ಟ ಆಯ್ತು ರೀ. ಮಧ್ಯಾಹ್ನಕ್ಕೆ ಏನು ಮಾಡ್ಬೇಕಂತೇಳಿ ನನ್ನ ಸಿಸ್ಟರ್ ಏನು ಮಾಡ್ರಿ, ಬಟಾಟೆ ತೊಗೊಂಡ್ರಿ. ಬಟಾಟೆ ಕುಸ್ಕೊಂಡು ಅದನ್ನು ಬಿಟ್ರೂಟ ಮತ್ತು ಒಟಾಣಿ ಹಾಕಿ ಬಟಾಟೆ ಪಲ್ಯ ಮಾಡೇ ಬಿಟ್ರಿ. ನಾನು ಬೇಳೆ ಹರ್ಕೊಂಡೆ ರೀ ಮತ್ತು ಹುರ್ನಕ್ಕೆ ಬೆಲ್ಲ ಹಾಕಿ ಅದನ್ನು ಹೋಳಿಗೆ ಮಾಡೋಕೆ ರೆಡಿ ಮಾಡಿ ಕೊಟ್ಟನೆ ರೀ. ನಮ್ಮ ದೊಡ್ಡಮ್ಮ ಮತ್ತು ಸಿಸ್ಟರ್ ಬಂದು ಹೋಳಿಗೆ ಮಾಡತ್ತಿದ್ರಿ. ಅಷ್ಟರೊಳಗೆ ನಮ್ಮ ಅತ್ತೆ ಬಂದು ನಾನು ಮಾಡ್ತೀನಿ ಅಂಥೇಳಿ ಮಾಡಿ ಮುಗಿಸ್ರು. ನಾನು ಹೋಳಿಗೆ ಜೊತೆ ಶೀಕರಣೆ ಮಾಡಿ ಕೊಟ್ಟನೆ ರೀ. ಮತ್ತೆ ಯಾಕೆ ತಡ ಅಂಥೇಳಿ ಕಾರ್ ಡೆಕೋರೇಷನಿಗೆ ಬಂದೇವ್ರಿ. ನಮ್ಮ ಅಕ್ಕ ಏನೈತಿ ಹೂವು ರೆಡಿ ಮಾಡೋದ್ರಿ. ನಮ್ಮ ಬೇಬಿ ಬಲೂನ್ ಕಟ್ಟೋದ್ರಿ. ಮತ್ತು ನಮ್ಮ ಹುಲಿ ಏನೈತಿ ಅದ್ರ ಮ್ಯಾಗ ಕೂತ ಫೋಟೋ ತಗೊಂಡ ಬಿಟ್ರಿ. ನಾನು ದೃಷ್ಟಿ ಬಟ್ ಅಂತೇಳಿ ಕಟ್ಟತ್ತಿದ್ನೆ ರೀ. ನಮ್ಮ ಅಣ್ಣ ಅವ್ರು ಬಂದು ಆ ಕಡೆದ ನಾ ಕಟ್ಟಿನ ಕೆಳಗಂತೇಳಿ ಅವರು ದೃಷ್ಟಿ ಪಟ್ಟು ಕಟ್ಟಿದ್ರಿ. ನಮ್ಮಮ್ಮ ಏನೈತಿ ಪೂಜೆಗೆ ಏನೈತಿ ಅದೆಲ್ಲ ರೆಡಿ ಮಾಡ್ಕೊಂಡ್ರಿ. ಮುತ್ತೈದೆಯವ್ರು ಉಣ್ಸೋದಿತ್ತು ರೀ. ಅದಕ್ಕೆ ನಮ್ಮಲ್ಲಿ ಈ ರೀತಿ ಮಾಡ್ತೇವ್ರಿ ನಾವು. ಮುತ್ತೈದೆಯವ್ರಿಗೆ ಅಂತೇಳಿ ನಮ್ಮ ಸಿಸ್ಟರ್ ಇಬ್ಬರು ಬಂದಿದ್ರಿ. ಮತ್ತು ನಮ್ಮ ತಂಗಿ ಹೋಗ್ಬೇಕಿದ್ದಳ್ರಿ. ಮಾಮಿ ಮತ್ತು ಅತ್ತಿನ ಕರ್ಸಿದ್ದೇವ್ರಿ. ನಾವು ಗಾಡಿ ಪೂಜೆ ಏನೈತಿ ಕೂಡ ಅವ್ರು ಮುತ್ತೈದೆಯರ ಕಡೆಯಿಂದ ಮಾಡಿಸ್ಕೊಂಡೇವ್ರಿ. ನಮ್ಮ ಅಕ್ಕಗಳಿಬ್ರು ಕೂಡಿ ಏನೈತಿ ಹೂವಿನ ಹಾರ ಕಟ್ಟಿದ್ರಿ. ಮತ್ತು ಇಬ್ಬರು ದೊಡ್ಡ ಸಿಸ್ಟರ್ಗಳ ಮತ್ತು ತಂಗಿ ಮತ್ತು ಏನು ಮಾಡಿದ್ರಿ, ಅದಕ್ಕೆ ಸೀರೆ ಉಡಿಸ್ಬೇಕಂತೇಳಿ ನೋಡತ್ತಿದ್ರಿ. ಎಲ್ಲಿ ಉಡಿಸ್ಲಾಕ ಜಾಗ ಇಲ್ರಿ ಅಂಥೇಳಿ ಮ್ಯಾಗ ಏನೈತಿ ನೀಲ್ಗಿ ಮಾಡಿ ಉಡಿಸಿದ್ರಿ. ಅದಕ್ಕೆ ಈ ರೀತಿ ನಾವು ಪೂಜೆ ಮಾಡಿದೇವ್ರಿ. ಮತ್ತು ನಮ್ಮ ಅಕ್ಕ ಏನೈತಿ ಅದಕ್ಕೆ ಉಡಕಿ ಸಾಮಾನನ್ನು ಹಾಕಿ ಮಾಡಿದ್ರಿ. ಮತ್ತು ನಮ್ಮ ಕಾಕ ಬಂದು ತೆಂಗಿನಕಾಯಿ ಒಡೆದ ಬಿಟ್ರಿ. ನಮ್ಮಮ್ಮ ಮುತ್ತೈದೆಯರಿಗೆ ಏನೈತಿ ಎಲ್ಲರಿಗೆ ಸಾಲಕ್ಕೆ ಕುಂದರ್ಸಿ ಅರಿಶಿನ ಕುಂಕುಮವನ್ನು ಮೊದಲ ಎಲ್ಲರಿಗೂ ಒಬ್ಬೊಬ್ರಿಗಾಗಿ ಹಂಚಿದ್ರಿ. ಹಂಚಿದ ಕೂಡಲೇ ಅವ್ರಿಗೆ ಎಲ್ಲರಿಗೆ ಮುತ್ತೈದೆಯರಿಗೆ ಏನು ಉಡ್ಯಾಗ ಫಲ ಹಾಕ್ಬೇಕಿತ್ತು ರೀ. ಎಲ್ಲರಿಗೆ ಹೂವನ್ನು ಉಡ್ಯಾಗ ಫಲ ಹಾಕಿದ್ರಿ. ನಮ್ಮ ಮೊಯ್ನಿ ಆ ಕಡೆ ಬಂದು ಆರತಿ ಮಾಡಿದ್ರಿ. ಮತ್ತು ಎಲ್ಲರೂ ಕೂಡ ಮುತ್ತೈದೆಯರು ಒಬ್ಬೊಬ್ಬರಾಗಿ ಕಾರಿಗೆ ಏನೈತಿ ಪೂಜೆ ಮಾಡಿದ್ರಿ, ಆರತಿ ಬೆಳಗದ್ರಿ. ಅದೇ ರೀತಿ ಎಲ್ಲರೂ ನಿಂತು ಒಂದು ಸೆಲ್ಫಿನೂ ತೊಗೊಂಡ್ರಿ. ಮತ್ತು ಹಾಗಾಗಿ ಛೋಟಾ ಚಾಂಪಿಗಳು ಬಂದ್ರೆ ನಾವು ತಗೋತೇವೆ ಅಂಥೇಳಿ ಅವರು ಕೂಡ ಒಂದು ಸೆಲ್ಫಿ ತೊಗೊಂಡ್ರಿ. 4 ಗಾಲಿ ಕೆಳಗೆ ನಿಂಬೆ ಹಣ್ಣಿಟ್ಟು ಕಾರನ್ನು ಮುಂದೆ ತೊಗೊಂಡು ಓಪನಿಂಗ್ ಮಾಡಿದೆವ್ರಿ. ಊಟಕ್ಕೆ ರೆಡಿ ಆಗಿತ್ತು ರೀ. ಎಲ್ಲರೂ ಊಟಕ್ಕೆ ಕೂತೇವ್ರಿ. ಮರಾಯಿಗಳು ಎಲ್ಲರಿಗೆ ಮಂಡ್ರ ಹಚ್ಚೋದ್ರಿ. ನಮ್ಮ ಅಕ್ಕನ ಮಗ ಆಶೀರ್ವಾದ ಮಾಡಿದ್ರಿ. ಮರಾಯಿಗಳು ಮಂತ್ರ ಹಾಕಿದ್ರಿ. ಎಲ್ಲರದು ಊಟ ಮುಗಿತ್ರಿ. ಎಲ್ಲರೂ ಸೆಲ್ಫಿ ತೊಗೊಂಡಿದ್ದೇವ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಭಾವಿಸ್ತಾ ಟಾಟಾ ಬಾಯ್ ಹೇಳ್ತೇನೆ ರೀ.